ದೆಹಲಿ ಸ್ಫೋಟದ ಬಗ್ಗೆ ಮುಂದುವರೆದಿದೆ ತನಿಖೆ. ಈಗ ಬರ್ತಾ ಇರೋ ಮಾಹಿತಿ, ಬಂಧಿತ ವೈದ್ಯ ಶಾಹೀನ್ ಕೊಟ್ಟ ಮಾಹಿತಿ ಮೇಲೆ ATS ದಾಳಿಯನ್ನು ಕೂಡ ನಡೆಸಿದೆ. ಲಕ್ನೋದಲ್ಲಿ ವೈದ್ಯ ಪರ್ವೇಜ್ ಮನೆ ಮೇಲೆ ಈಗ ದಾಳಿ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ವೈದ್ಯ ಮುಜಾಮಿಲ್ ಜೊತೆ ನಂಟು ಹೊಂದಿದ್ದ ಡಾಕ್ಟರ್ ಪರ್ವೇಜ್ ನಿನ್ನೆ ದಾಳಿಯ ಬಳಿಕ ಎಸ್ಕೇಪ್ ಆಗಿದ್ದಾನೆ. ಉತ್ತರ ಪ್ರದೇಶದ ಡಾಕ್ಟರ್ ಪರ್ವೇಜ್. ದೆಹಲಿ ಸ್ಫೋಟದ ಬಗ್ಗೆ ತನಿಖೆ ಮುಂದುವರಿತಾ ಇದೆ. ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡಿದಾಗ ಒಂದೊಂದು ಲಿಂಕ್ ಸಿಗ್ತಾ ಇದೆ. ಈಗ ಡಾಕ್ಟರ್ ಶಾಹೀನ್ ಅಂತಕ್ಕಂಥ ಮಹಿಳೆ, ಆಕೆ ಕೊಟ್ಟಿರೋ ಮಾಹಿತಿ ಮೇಲೆ ಈಗ ದಾಳಿ ಮಾಡಿದ್ದಾರೆ. ಲಕ್ನೋದಲ್ಲಿ ವೈದ್ಯ ಪರ್ವೇಜ್ ಮನೆ ಮೇಲೆ ರೇಡ್ ಆಗಿದೆ. ಪುಲ್ವಾಮಾದಲ್ಲಿ ಡಾಕ್ಟರ್ ಉಮರ್ ಮನೆ ಮೇಲೆ ರೇಡ್ ಆಗಿದೆ. ವಿಚಾರಣೆ ನಡೀತಾ ಇದೆ. ಯಾವಾಗಲೂ ತನಿಖೆಗಳು ನಡೆಯೋದೇ ಹೀಗೆ, ಏಕಾಏಕಿ ಲಿಂಕ್ ಸಿಕ್ಬಿಡಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಈಗ ಡಾಕ್ಟರ್ ಪರ್ವೇಜ್, ಡಾಕ್ಟರ್ ಶಾಹೀನ್ ಇವರ ಜೊತೆ ಡಾಕ್ಟರ್ ಉಮರ್ ಲಿಂಕು, ಮತ್ತು ಇದರಲ್ಲೆಲ್ಲ ನಿಮಗೆ ವೈದ್ಯರೇ ಸಿಗ್ತಾ ಇರ್ತಕ್ಕಂಥದ್ದು, ಮಾಡ್ತಾ ಇದ್ದದ್ದು ವೈದ್ಯ ವೃತ್ತಿ, ಬಟ್ ಒಳಗಡೆ ಸ್ಲೀಪರ್ ಸೆಲ್ ಥರ ಕೆಲಸ ಮಾಡ್ತಾ ಇದ್ರಾ? ಏನು ಅಪ್ಡೇಟ್ಸ್ ಇದೆ ನೋಡಿ? ಈ ಒಂದು ಬ್ಲಾಸ್ಟ್ನ ಪ್ರಕರಣದಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಮುಖ್ಯವಾಗಿ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ, ಇದರಲ್ಲಿ ವೈದ್ಯರೇ ಈ ಒಂದು ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ರು. ಇವರೇ ದೇಶದ ಹಲವು ನಗರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟವನ್ನು ಮಾಡೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ರು. ಒಂದು ನೆಟ್ವರ್ಕಿಂಗನ್ನು ಶುರು ಮಾಡಿಕೊಂಡಿದ್ರು. ಅದರಲ್ಲಿ ಅವರಿಗೆ ಗೊತ್ತಿರುವಂತಹ ಒಂದಿಷ್ಟು ವೈದ್ಯರುಗಳನ್ನು ಸೇರಿಸ್ಕೊಂಡು ಆಯಾ ಗ್ರೂಪ್ಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ರು. ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ರು. ಇದು ನಿಷೇಧಿತ ಉಗ್ರ ಸಂಘಟನೆಯ ಜೊತೆ ಇವರೆಲ್ಲರೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ನಿನ್ನೆ ಬೆಳಿಗ್ಗೆ ಏನೋ ಒಂದಿಷ್ಟು ಭಯೋತ್ಪಾದಕರ ಗುಂಪುಗಳು ನೇರವಾಗಿ ಒಂದಿಷ್ಟು ಭದ್ರತಾ ಪಡೆಗಳಿಗೆ ಸಿಕ್ಕಿ ಬೀಳ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಸ್ಫೋಟಕಗಳು, ರೈಫಲ್ಗಳು, ಜೊತೆಗೆ ಜೀವಂತ ಗುಂಡುಗಳು ಅದೆಲ್ಲವೂ ಕೂಡ ಪತ್ತೆ ಆಗುತ್ತೆ. ಅದರಲ್ಲಿದ್ದಂತಹ ಒಂದಿಷ್ಟು ಟೀಮ್ ಮೆಂಬರ್ಸ್ ತಪ್ಪಿಸ್ಕೊಂಡು ಹೋಗ್ತಾರೆ. ತಪ್ಪಿಸ್ಕೊಂಡು ಹೋದಂಥವರು ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಪರ್ಕವನ್ನು ಹೊಂದಿರ್ತಾರೆ. ನೋಡಿ, ಶಾಹಿದ್ ಅನ್ನುವಂತಹ ಲಖನೌ ಮೂಲದ ಒಂದು ವೈದ್ಯ ಏನು ಮುಜಾಮಿಲ್ ಮತ್ತು ಡಾಕ್ಟರ್ ಆದಿಲ್ ಅವರ ಸಂಪರ್ಕದಲ್ಲಿ ಕೂಡ ನಿರಂತರವಾಗಿದ್ದರು. ಈ ಒಂದು ಉಗ್ರ ಕೃತ್ಯಗಳಿಗೆ ಹೇಗೆ ಸಾಥನ್ನು ಕೊಡಬೇಕು, ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಕ್ಕೂ ಕೂಡ ಸಹಾಯವನ್ನು ಮಾಡ್ತಾ ಇದ್ರು. ಆಕೆಯ ಸ್ವಿಫ್ಟ್ ಕಾರ್ನಲ್ಲಿ ಜೀವಂತ AK-47 ರೈಫಲ್ ಮತ್ತು ಜೀವಂತ ಗುಂಡುಗಳು ಕೂಡ ಪತ್ತೆಯಾಗಿದ್ವು. ಸೊ ಆಕೆ ಮತ್ತೆ ಲಕ್ನೋನ ಬೇರೆ ಬೇರೆ ವೈದ್ಯರ ಸಂಪರ್ಕದಲ್ಲಿ ಕೂಡ ಇದ್ದರು. ಇವತ್ತು ಆ ಒಂದು ಯಾರೆಲ್ಲ ವೈದ್ಯರ ಸಂಪರ್ಕದಲ್ಲಿದ್ದರು ಆ ಮನೆಗಳ ಮೇಲೆ ಕೂಡ ದಾಳಿಯಾಗಿದೆ. ಅವರನ್ನು ಕೂಡ ಈಗ ಭದ್ರತಾ ಪಡೆಗಳು ಮತ್ತು ಸ್ಥಳೀಯ ಪೊಲೀಸರು ವಶಕ್ಕೆ ಪಡೆಯಲಾಗಿದೆ. ಇನ್ನು ಹರಿಯಾಣದ ಮುಜಾಮಿಲ್ ಡಾಕ್ಟ್ರು, ಆತ ಪುಲ್ವಾಮಾ ಮತ್ತು ಆ ಭಾಗದಲ್ಲಿ ಕೆಲಸವನ್ನು ಮಾಡ್ತಿದ್ದ. ಇವರೆಲ್ಲರೂ ಕೂಡ ನೋಡಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ, ಉನ್ನತ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಭಯೋತ್ಪಾದನೆ ಬಗ್ಗೆ ಬೋಧನೆಯನ್ನು ಮಾಡ್ತಾಯಿದ್ರು. ಜೊತೆಗೆ ಮೆಟೀರಿಯಲ್ಸ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಈ ಒಂದು ಉಗ್ರ ಕೃತ್ಯಗಳಿಗೆ ಸ್ಟೂಡೆಂಟ್ಸ್ಗಳನ್ನು ಹೇಗೆ ಅದಕ್ಕೆ ಅಪ್ರೋಚ್ ಮಾಡಬೇಕು ಅದೆಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಅವರ ನಿವಾಸಗಳ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ನೋಡಿ, ಮುಜಾಮಿಲ್ ಮೂಲತಃ ಹರಿಯಾಣದ ನಿವಾಸಿ, ಆದರೆ ಪುಲ್ವಾಮಾದಲ್ಲಿ ಆತನನ್ನು ಬಂಧಿಸಲಾಗಿದೆ ಅಂತ ಹೇಳಲಾಗಿತ್ತು. ಆತ ಬೇರೆ ಆದಿಲ್ ಜೊತೆ ಕೂಡ ತುಂಬ ನೆಟ್ವರ್ಕನ್ನು ಹೊಂದಿದ್ದ. ಆತ ಮತ್ತೆ ಮ್ಯೂಚುವಲ್ ಕಾಂಟ್ಯಾಕ್ಟ್ಸನ್ನು ಕೂಡ ಹೊಂದಿದ್ದ. ಎಲ್ಲೆಲ್ಲಿ ದಾಳಿಗಳಾಗಿದ್ದಾವೆ ಅವರ ನಿವಾಸಗಳ ಮೇಲೆ, ಅಂದರೆ ಬಾಡಿಗೆ ಮನೆಗಳನ್ನು ಮಾಡ್ಕೊಂಡಿದ್ರು, ಅಲ್ಲೆಲ್ಲವೂ ಕೂಡ ಶಸ್ತ್ರಾಸ್ತ್ರಗಳು ಮತ್ತು ಏನು ಭಯೋತ್ಪಾದಕ ಕೃತ್ಯಗಳಿಗೆ ಪ್ರೇರೇಪಣೆ ಮಾಡುವಂತೆ, ಪ್ರಚೋದನೆ ಕೊಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮೆಟೀರಿಯಲ್ಸ್ಗಳನ್ನು, ಪುಸ್ತಕಗಳು ಅಥವಾ ಈ ರೀತಿಯ ಮೆಟೀರಿಯಲ್ಸ್ಗಳನ್ನು ಕೂಡ ಸಂಗ್ರಹ ಮಾಡಿಟ್ಕೊಂಡಿದ್ರು. ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ನೆಟ್ವರ್ಕಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಇದೀಗ ತನಿಖಾ ಸಂಸ್ಥೆಗಳು ಈಗ ತುಂಬ ಆಳಕ್ಕೆ ಹೋಗಿ ಈಗ ತನಿಖೆಗೆ ಇಳಿದಿದೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್. ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.